ತಾಯಿ ಓ ಹೊಟ್ಟೆ ಅಶ್ವಾಗ್ತೈತೆ. ಏನು ಇವತ್ತು ಸ್ಪೆಷಲ್? ಇವತ್ತು ಅಕ್ಕಿ ರೊಟ್ಟಿ ತರಕಾರಿ ಕುರ್ಮ. ಅಕ್ಕಿ ರೊಟ್ಟಿ ತರಕಾರಿ ಕುರ್ಮಾ. ಚಕ್ಕೆ, ಲವಂಗ, ಜೀರಿಗೆ, ಎರಡೆರಡು ಏಲಕ್ಕಿ, ಗರಂ ಮಸಾಲ, ಕರಿಬೇವು, 2-3 ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಇಷ್ಟು ಒಗ್ಗರಣೆಗೆ. ಒಂದೇ ಒಂದು ಈರುಳ್ಳಿನಾ? ಒಂದೇ ಈರುಳ್ಳಿ. ಹುರ್ಗಡ್ಲೆ, ಧನಿಯಾ ಪೌಡ್ರು ಅಂದರೆ ಮಿಕ್ಸ್ ಮಾಡಿರೋದು ಪೌಡ್ರು, ಖಾರದ ಪುಡಿ ಸಪ್ರೇಟಾಗಿ ಹಾಕ್ಕೊಳ್ಳಲ್ಲ ನಾನು. ಮತ್ತು ಇದು ಬೆಳ್ಳುಳ್ಳಿ ಒಂದು 5 ಇಲ್ಕು, ಈರುಳ್ಳಿ 1, ರುಬ್ಕೊಳ್ಳೋಕ್ಕಿದೆಲ್ಲ, ತೆಂಗಿನಕಾಯಿ ಇಷ್ಟು ರುಬ್ಕೋಬೇಕು. ಟೊಮೊಟೊ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಆದ್ಮೇಲೆ ಮೇಲಕ್ಕೆ ಉದುರಿಸೋದಕ್ಕೆ. ಓಕೆ. ಮತ್ತೆ ಇದು ಅದೇ ಹೇಳಿದ್ನಲ್ಲ ತರಕಾರಿ ಕುರ್ಮಾ ಅಂತ. ಬೇಕಾಗಿರೋ ತರಕಾರಿಗಳು ಆಲೂಗೆಡ್ಡೆ ಸಣ್ಣಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ರೆಡಿಯಾಗಿ ವಾಶ್ ಮಾಡಿಕೊಂಡು. ಮತ್ತು ಹುಳ್ಳಿಕಾಯಿ, ಗೆಡ್ಡೆಕೋಸು, ಕ್ಯಾರೆಟು, ಮೆಣಸಿನ್ಕಾಯಿ, ಹಿಸ್ಕಿದ ಬೇಳೆ, ಅವರೆಕಾಳು. ಬಟ್ ಅವರೆಕಾಳಾದ್ರೂ ಹಾಕೋಬಹುದು, ಹಿಸ್ಕಿದಾದ್ರೂ ಹಾಕೋಬಹುದು. ಯಾಕೆ ಅಂದ್ರೆ ಇವಾಗ ಸೀಸನ್ ಇರೋದ್ರಿಂದ ಇದನ್ನ ಸ್ವಲ್ಪ ಹಾಕೋಬಹುದು. ಇಲ್ಲ ಬರೀ ತರಕಾರಿ ಕುರ್ಮನೆ ಕೂಡ ಮಾಡ್ಬೋದು. ಬಾಣಲಿ ಇಟ್ಟಿದ್ದೀನಿ ಆಲ್ರೆಡಿ. ಮತ್ತೆ ಎಣ್ಣೆ ಹಾಕ್ಕೊಂತೀನಿ. ಈಗ ಅದಕ್ಕೆ ಎಣ್ಣೆ ಸ್ವಲ್ಪ ಕಾಯಬೇಕು. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ 1-3, ಏಲಕ್ಕಿ, ಜೀರಿಗೆ, ಮತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬಾಡಬೇಕು. ಈರುಳ್ಳಿ ಬಾಡಾಯಿತು, ಆಯಿತು. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಮತ್ತೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಇದು ಚೆನ್ನಾಗಿ ಬಾಡಬೇಕು. ಬಾಡಾದ್ಮೇಲೆ ತರಕಾರಿ ಹಾಕ್ಕೋಬೇಕು. ಟೊಮೊಟೊ ಎಲ್ಲ ಹಾಕಿದ್ನಲ್ಲ ಒಗ್ಗರಣೆಗೆ, ಅದೆಲ್ಲ ಬಾಡಾಗಿದೆ, ಫ್ರೈ ಆಗಿದೆ. ಇವಾಗ ತರಕಾರಿ ಹಾಕ್ಕೊತಾ ಇದ್ದೀನಿ. ಅಂದರೆ ಎಲ್ಲ ತರಕಾರಿನೂ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ, ಹುಳ್ಳಿಕಾಯಿ, ಗೆಡ್ಡೆಕೋಸು, ಮತ್ತು ಕ್ಯಾರೆಟು ಇದನ್ನು ಹಾಕ್ಕೊಂಡು, ಮತ್ತು ಈ ದಪ್ಪಮೆಣಸಿನ್ಕಾಯಿ ಲಾಸ್ಟಲ್ಲಿ ಮಸಾಲೆ ಹಾಕೋವಾಗ ಹಾಕ್ಕೋಬೇಕು. ಅವಾಗ ಚೆನ್ನಾಗಿರುತ್ತೆ. ಅದು ಜಾಸ್ತಿ ಬೆಂದ್ಬಿಡುತ್ತೆ ಅಂತ. ಹೌದು. ಇದಕ್ಕೆ ಇಸ್ಕಿದ ಬೇಳೆ ಇದ್ರೂ ಹಾಕೋಬೋದು. ಇವಾಗ ಸೀಸನ್ನು ಅಂತ ಇಸ್ಕಿದ ಬೇಳೆ ಹಾಕ್ಕೊತಾ ಇದ್ದೀನಿ ನಾನು. ಇಲ್ಲ ಅಂದರೆ ಬಟಾಣಿನೂ ಕೂಡ ಹಾಕ್ಕೋಬೋದು. ಬಟಾಣಿ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಥರ ಕಾಳುಗಳು ಮಿಕ್ಸ್ ಮಾಡ್ಬೋದು ತಾನೆ? ಎಲ್ಲ ಥರ ಕಾಳು ಏನೋ ಕಾಳು ಬರುತ್ತಲ್ಲ, ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರಲ್ಲ ಅದು ಅಂತ ಅಷ್ಟೇ. ಈ ಬಟಾಣಿ, ಅವರೆಕಾಳು ಇಸ್ಕಿದಾದ್ರೂ ಹಾಕ್ಬೋದು, ಹಸಿ ಕಾಳು ಸಿಪ್ಪೆ ತೆಗಿದಲ್ಲೇ ಇರೋದು ಕೂಡ ಹಾಕ್ಬೋದು. ಬಟ್ ಇಲ್ಲ ಅದೆಲ್ಲ ಏನು ಬೇಡ ಅಂದರೆ ಬರೀ ತರಕಾರಿ ಕುರ್ಮನೆ ಕೂಡ ಮಾಡ್ಕೋಬೋದು. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ. ನಾನಿವಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇದಕ್ಕೆ ಇದು ಇಸ್ಕಿದ ಬೇಳೆ ಇತ್ತಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ. ಎಷ್ಟು ಬೇಯಬೇಕಿದು? ಬೇಯಬೇಕು, ಒಂದು 20 ನಿಮಿಷ ಬೇಯಬೇಕು. ಉಪ್ಪು ಹಾಕ್ತಾ ಇದ್ದೀನಿ. ಟೇಸ್ಟಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಎಣ್ಣೆಲಿ. ಚೆನ್ನಾಗಿ ಬಾಡಿದ್ರೆ ಬೇಗ ಬೇಯುತ್ತೆ. ಇದು ಬೇಯ್ತಾ ಇರಲಿ. ಅದ್ರ ಜೊತೆಗೇನೆ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಇವಾಗ. ಗರಂ ಮಸಾಲೆ ಹಾಕಿ
ಆಮೇಲೆ ಗರಂ ಮಸಾಲೆ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕ್ತೀನಿ ಈಗ. ಅಷ್ಟೇ, ನೀರು ಹಾಕಬೇಕು. ಇದು ಚೆನ್ನಾಗಿ ಬೇಯಬೇಕು. ಇವಾಗ ಬೇಯ್ತಾ ಇರೋ ಅಷ್ಟರಲ್ಲಿ ನಾನು ಮಸಾಲೆಗೆ ರುಬ್ಕೊತೀನಿ. ಇವಾಗ ನಾನು ಅದೆಲ್ಲ ಕೂಡಿಸಿ ಇಟ್ಟಿದ್ದೀನಿ, ಅದು ಬೇಯ್ತಾ ಇದೆ ತರಕಾರಿ. ನಾನು ಇವಾಗ ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಕಾಯಿ, ಹುರ್ಗಡ್ಲೆ, ಇದು ಸ್ವಲ್ಪ ಗಟ್ಟಿ ಬರೋದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿ. ಇಷ್ಟು ರುಬ್ಕೋಬೇಕು. ಇವಾಗ ರುಬ್ಕೊಂಡಾಗಿದೆ ನೋಡಿ, ನೈಸಿಗೆ ರುಬ್ಕೋಬೇಕು. ನೈಸಿಗಿದೆ. ಮತ್ತು ಧನಿಯಾ ಪೌಡ್ರ್ ಇಟ್ಟಿದ್ನಲ್ಲ ಮಿಕ್ಸು, ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 2 ಸ್ಪೂನು ಧನಿಯಾ ಪೌಡ್ರು, ಅದನ್ನು ಒಂದು ರೌಂಡ್ ರುಬ್ಕೊತೀನಿ. ರೆಡಿಮೇಡ್ ಯಾವುದು ತರಲ್ಲ ನಾನು, ಎಲ್ಲ ಮನೇಲೇ ಮಾಡ್ಕೊತೀನಿ, ರೆಡಿ ಮಾಡ್ಕೊತೀನಿ. ಗರಂ ಮಸಾಲೆನೋ? ಗರಂ ಮಸಾಲೆ ಅಷ್ಟೇ, ಪೆಪ್ಪರು, ಮೆಣಸು, ಮೆಣಸಿನ ಪೌಡ್ರು ಅಷ್ಟೇ, ಜೀರಿಗೆ ಪೌಡ್ರು ಅಷ್ಟೇ, ಮೆಂತ್ಯ ಪೌಡ್ರು ಎಲ್ಲನೂ ಮನೇಲೇ. ನನ್ನ ಮನೆಗೆ ಏನು ಬೇಕೋ ಅದನ್ನು ಮಾಡ್ಕೊತೀನಿ. ಮನೇಲಿ ಮಾಡೋದೇ ಎಲ್ಲ ಯೂಸ್ ಮಾಡೋದು ನಾನು. ಸ್ವಲ್ಪ ಅವಾಗ ತಿರುಗಿಸ್ಕೊಳ್ಬೇಕು, ಇಲ್ಲಾಂದರೆ ತಲೆ ಹಿಡಿದ್ಬಿಡುತ್ತೆ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ ನಾನು, ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಒಂಚೂರು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ನಾನು. ಆ ಬಿಸಿನೀರಲ್ಲಿ ರೊಟ್ಟಿ ಹಿಟ್ಟನ್ನ ಕಲಸಿಡಬೇಕು. ಒಂದು 10 ನಿಮಿಷ ಕಲಸಿಟ್ಟಾಗ ಅದು ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ನೀವು ಯಾವ ಅಂಗಡಿ ಅಕ್ಕಿ ಹಿಟ್ಟನ್ನಾದ್ರೂ ತಂದ್ರಿ, ಇಲ್ಲ ರೇಷನ್ ಅಕ್ಕಿನಾದರೂ ಬೀಸ್ಕೊಂಬನ್ರಿ, ಯಾವುದಾದ್ರೂ ಸರಿ. ಬಿಸಿನೀರು ಯಾಕೆ ಹಾಕಬೇಕು ಅಂದರೆ ಚೆನ್ನಾಗಿ ನಾರಾಗಿ ಬರುತ್ತೆ ರೊಟ್ಟಿ ಅಂತ, ತೆಳ್ಳಗೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ತಟ್ಟ ರೊಟ್ಟಿ ಮಾಡಲ್ಲ, ಬಳಿಯ ರೊಟ್ಟಿ ಮಾಡೋದು. ಇಷ್ಟೇ. ಹಿಂಗೆ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೆನ್ಕೋಬೇಕಿದು. ಚೆನ್ನಾಗಿ ಬೆಂದಿದೆ ಈಗ. ಚೆನ್ನಾಗಿ ಬೆಂದಾಗಿದೆ. ಇದು ದಪ್ಪ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ, ಇದು ಇವಾಗ ಹಾಕ್ಕೊತಾ ಇದ್ದೀನಿ ಅದನ್ನು. ತರಕಾರಿ ಎಲ್ಲ ಬೆಂದ ಮೇಲೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಎಲ್ಲ ಒಂಥರ ಕಲಿಸ್ದಂಗೆ ಆಗ್ಬಿಡುತ್ತೆ. ಈಗ ಮಸಾಲೆ ಜೊತೆ ಅದನ್ನು ಹಾಕಿದ್ರೆ ಅದು ಬೇಯ್ಕೊಳ್ಳುತ್ತೆ. ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಡ್ತೀನಿ. ಬಾಯಿಗೆ ತಿನ್ನಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ. ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ಮತ್ತೇನು ಹಾಕಲ್ಲ. ಉಪ್ಪು ಕರೆಕ್ಟಾಗಿದೆ. ನೀವು ಮಾಡ್ಕೊಳ್ವಾಗ ಬೇಕಾದರೆ ನೋಡಿಬಿಟ್ಟು ಒಂದ್ಸರಿ ಅದನ್ನು ಸರಿಪಡಿಸ್ಕೊಳ್ಳಿ, ಉಪ್ಪು ಸಪ್ಪೆ ಅನ್ನೋದನ್ನು. ನಾನು ಕರೆಕ್ಟಾಗಿ ಒಂದೇ ಸರಿ ಹಾಕಿದ್ದೀನಿ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ಅಷ್ಟೇ. 10 ನಿಮಿಷನಾ? ಹಾಂ, ಒಂದು 10 ನಿಮಿಷ 15 ನಿಮಿಷ ಬೇಯಬೇಕು. ತರಕಾರಿ ಕುರ್ಮ ಇಲ್ಲಿ ಈ ಕಡೆ ಇಟ್ಟಿದ್ದೀನಿ, ಬೇಯ್ತಾ ಇರಲಿ. ಇನ್ನೊಂದು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದು ಬೇಯ್ತಾ ಇರೋ ಅಷ್ಟರಲ್ಲಿ 15 ನಿಮಿಷ ಆಗಬೇಕು. ಅದು ಬೇಯ್ತಾ ಇರೋ ಅಷ್ಟರಲ್ಲಿ ನಾನು ಅಷ್ಟರಲ್ಲಿ ರೊಟ್ಟಿ ರೆಡಿ ಮಾಡ್ಕೊತೀನಿ. ತವ ಇಟ್ಟಿದ್ದೀನಿ, ಹಿಂಗೆ ಬರಬೇಕು ರೊಟ್ಟಿ ಹಿಟ್ಟು, ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಾಡೋಕ್ಕೆ ಹೆಂಚಿಟ್ಟಿದ್ನಲ್ಲ, ಚೆನ್ನಾಗಿ ಕಾಯ್ದಿದೆ. ಹಿಂಗೆ ಕಾಯಬೇಕು ಹೆಂಚು, ಆವಾಗಲೇ ರೊಟ್ಟಿ ಚೆನ್ನಾಗಿ ಬರೋದು. ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದಾಗಿ ಬರುತ್ತೆ. ಅಷ್ಟೇ. ಇವಾಗ ಮುಚ್ಚಬೇಕಿದ್ರ ಮೇಲೆ ಒಂದೆರಡು ನಿಮಿಷ. ಮಸಾಲೆ ಎಲ್ಲ ಹಾಕಿದ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಎಲ್ಲ ಕರೆಕ್ಟಾಗಿ
ಇದಾಗಿದೆ. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಂಡು ಹಾಕೊಂಡು ತಿನ್ನೋದೇ ಕೆಲಸ. ಓಕೆ, ಇದು ರೊಟ್ಟಿ ಮಚ್ಚಾಕ್ಬೇಕು. ರೊಟ್ಟಿ ಬೆಂದಿದೆ, ಆಗಿದೆ ಚೆನ್ನಾಗಿ. ನೋಡಿ ತೆಳ್ಳಗೆ ಬಂದಿದೆ. ಬಿಸಿನೀರು ಹಾಕಿದ್ರೆ ಹಿಂಗೆ ಬರುತ್ತೆ ರೊಟ್ಟಿ. ಹಾಕ್ತಾ ಇದ್ದೀನಿ ತರಕಾರಿ ಕುರ್ಮಾ. ರೆಡಿ ಟು ಈಟ್. ತಗೊಂಡು ಟೇಸ್ಟ್ ಮಾಡಿ ನನಗೆ ಹೇಳ್ಬೇಕು. ಓಕೆ, ರೊಟ್ಟಿ ಮತ್ತೆ ವೆಜಿಟೇಬಲ್ ಕುರ್ಮಾ ಅಥವಾ ತರಕಾರಿ ಕುರ್ಮಾ, ಹೌದು, ವೆಜ್ ಕುರ್ಮಾ, ಯಾವ್ದು ಬೇಕಾದ್ರೂ ಹೇಳ್ಬೋದು. ಹೇಳ್ಬೋದು. ನೋಡಿ ಹೀಗಿದೆ, ರುಚಿ ನೋಡುವ ನಮ್ಮಮ್ಮ ಹಿಂಗ್ ಮಾಡಿದ್ದಾರೆ ಅಂತ. ಟಾ ನಂಗೆ ಬಾಯ್ ರುಚಿ ನೋಡುವ. ಸಾಕಾಗಿದೆ. ಯಾರೋ ದೊಡ್ಡ ಭಟ್ರು ಮಾಡ್ದಂಗಿದೆ ಅಡುಗೆ. ಹೌದಾ? ಅದ್ಭುತ, ಅಮೋಘ. ನಮ್ಮಮ್ಮ ಮಾಡಿದಂತೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂತಲ್ಲ, ಟು ಬಿ ಹಾನೆಸ್ಟ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು. ನನಗೆ ಆಕ್ಚುಲಿ ಒನ್ ಆಫ್ ದ ಫೇವ್ರೇಟ್ ಇದು ನಮ್ಮ ಮನೇಲಿ ಮಾಡೋದು. ಬಿಕಾಸ್ ನಾನು ತುಂಬ ತರಕಾರಿ ಜಾಸ್ತಿ ಇಷ್ಟಪಡ್ತೀನಿ. ಹೌದು, ಸಾರಾಗಲಿ ಪಲ್ಯ ಆಗಲಿ ತರಕಾರಿ ಸಿಕ್ಕಾಪಟ್ಟೆ ಇರಬೇಕು. ನಿಮ್ಮ ಮನೆಯಲ್ಲ ಒಂದ್ಸಲಿ ಟ್ರೈ ಮಾಡಿ. ಹೌದು, ದ ಸೇಮ್ ಇಂಗ್ರೀಡಿಯೆಂಟು, ಬೇರೆ ಏನು ಚೇಂಜ್ ಇಲ್ಲ, ಸಖತ್ತಾಗಿ ಬರುತ್ತೆ. ಟ್ರಸ್ಟ್ ಮೀ, ಸಖತ್ತಾಗಿ ಬರುತ್ತೆ. ಅದಿಷ್ಟು ಹೇಳ್ತಾ ಇವತ್ತಿನ ಜಯೋಪಚಾರದ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದಷ್ಟು ಕಂಟೆಂಟ್ಗಳ ಜೊತೆ ಮತ್ತೆ ವಾಪಸ್ ಬರ್ತವೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಅವರ್ ಚಾನಲ್, ಐ ಮೀನ್ ಮೈ ಮಾಮ್ಸ್ ಚಾನಲ್ ಜಯೋಪಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ಧನ್ಯವಾದಗಳು. ನಮಸ್ಕಾರ.